ನಾನು ಇವತ್ತು ಗೆದ್ದಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ದಿಶಾ ಮೇಡಮ್. ಎಲ್ಲರೂ ಮುಂದೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮೇಡಮ್. ಈ ಸಮಾಜದಲ್ಲಿ ಹೆಣ್ಣು ಮಾಡರ್ನ್ ಡ್ರೆಸ್ ಹಾಕ್ಕೊಂಡು ಮುಖಕ್ಕೆ ತುಂಬ ಮೇಕಪ್ ಹಾಕ್ಕೊಂಡು 4 ಇಂಗ್ಲೀಷ್ ಮಾತಾಡಿದ್ರೇ ಬೆಲೆ ಕೊಡೋದು. ಆದರೆ ನೋಡೋಕೆ ಸುಮಾರಾಗಿದ್ರೂ ಅಂಥ ಹೆಣ್ಣನ್ನು ಗುರುತಿಸೋದು ತುಂಬ ಕಡಿಮೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವೆಲ್ತ್ ಆ್ಯಂಡ್ ಬ್ಯೂಟಿ, ಬಿಕಾಸ್ ಮನಿ ಕ್ಯಾನ್ ಬೈ ಬ್ಯೂಟಿ ಬಟ್ ಕೆನಾಟ್ ಬೈ ಹೆಲ್ತ್. ಹೆಲ್ತ್ ಕ್ಯಾನ್ ಮೇಕ್ ಮನಿ ಬಟ್ ಮನಿ ಕೆನಾಟ್ ಮೇಕ್ ಹೆಲ್ತ್. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯರ್ ಹೆಲ್ತ್. ಕೆಲವರು ಇಂಗ್ಲೀಷ್ ಮಾತಾಡೋದ್ರಿಂದ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೋದು ಅಂತ ಅನ್ಕೋತಾರೆ. ಆದರೆ ಭಾಷೆಗಿಂತ ಮುಖ್ಯವಾಗಿ ಬೇಕಾಗಿರೋದು ಗುಣ. ಅದೇ ನಮ್ಮನ್ನ ಕೊನೆವರೆಗೂ ಕಾಪಾಡುತ್ತೆ. ಇವತ್ತು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ವಾರದಲ್ಲಿ 2 ದಿನ ಈ ಕ್ಲಬ್ಬಲ್ಲಿ ಫ್ರೀ ಹೆಲ್ದಿ ಕುಕಿಂಗ್ ಕ್ಲಾಸಸ್ ನಡೆಸ್ತೀನಿ. ಇದಕ್ಕೆ ಯಾವುದೇ ಫೀಸ್ ಇರಲ್ಲ, ಫ್ರೀಯಾಗಿ ಹೇಳ್ಕೊಡ್ತೀನಿ. ಇದುವರೆಗೂ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಜಾಜಿ ಮಾಡುವ ನಮಸ್ಕಾರಗಳು. Congratulations. ಮೇಡಮ್ 1 ನಿಮಿಷ. ಏನು ಮಾಡೋದು ಮನೆ ಕೆಲಸನೇ ಆಗಿದ್ರು ಇಂಗ್ಲಿಷ್ ಬೇರೆ ಮಾತಾಡ್ತೀಯ? ಐ ನೋ ಇಂಗ್ಲೀಷ್ ವೆರಿ ವೆಲ್ ಮೇಡಮ್. ಅದನ್ನು ಎಲ್ಲಿ ಹೇಗೆ ಬಳಸಬೇಕು ಅನ್ನೋ ಜ್ಞಾನ ನನಗಿದೆ. ಅದಕ್ಕಿಂತ ಮುಖ್ಯವಾಗಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನೋದನ್ನು ನಾನು ಸಾಯೋವರೆಗೂ ಪಾಲಿಸ್ತೀನಿ. ನೀವು ಅದನ್ನು ಪಾಲಿಸಿ. ಎಲೆಕ್ಷನ್ನಲ್ಲಿ ಗೆಲ್ತಿದ್ದ ಹಾಗೆ ನನ್ನ ಮುಂದೆನೆ ನಿಂತಿದ್ದೆಲ್ಲ ಮಾತಾಡೋ ಸ್ಥೈರ್ಯ ಬಂತ. ಸೌಂದರ್ಯ, ಜಾಜಿ ಈಗ ಇಲ್ಲಿ ನಿಮ್ಮನೆ ಕೆಲಸದವಳಲ್ಲ. ನಾನೇ ಮಹಾರಾಣಿ, ನನ್ನನ್ನು ಯಾರೂ ಸೋಲ್ಸಕ್ಕಾಗಲ್ಲ ಅಂತ ಬೀಗ್ತಿದ್ರಲ್ವಾ? ಜಾಜಿ ನಿಮ್ಮನ್ನ ಒಂದೇ ಒಂದು ವೋಟಿಂದ ಸೋಲ್ಸಿದಾಳೆ. ಸೋಲ್ಸಿ ಕ್ವೀನ್ಸ್ ಲೇಡೀಸ್ ಕ್ಲಬ್ನ ಕ್ವೀನ್ ಆಗಿದ್ದಾಳೆ. ಇನ್ಮೇಲೆ ಏನೇ ಇದ್ರು ಇಲ್ಲಿ ಜಾಜಿ ಇದೆ. ಜಾಜಿ ಕಂಗ್ರ್ಯಾಚುಲೇಷನ್ಸ್ ಕಣೆ. ನಾನು ಹಾಕಿದ ಓಟಿಂದಾನೇ ನೀನು ಗೆದ್ದಿರೋದು, ನೆನ್ಪಿಟ್ಕೋ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸಾರಿ, ನೀವು ಗೆಲ್ತೀರ ಅನ್ಕೊಂಡಿದ್ದೆ. ಒಂದು ಊಟಿಂದ ಸೋರೋ ಥರ ಆಗೋಯ್ತು. ನಮ್ಮ ಕಡೆಯವರು ನನಗೆ ಮೋಸ ಮಾಡಿಬಿಟ್ರು. ಇರ್ಲಿ ಇರ್ಲಿ, ಸೌಂದರ್ಯ ನನ್ನ ಮೇಲೆ ಹುರ್ಕೊಂಡ್ಬಿಟ್ಟಿದ್ದಾಳೆ, ಸಮಾಧಾನ ಮಾಡಬೇಕು. ಹಾಂ, ನಿಂತ್ಕೊಳ್ಳೆ, ನೀ ಎಲ್ಲಿಗೆ ಹೋಗ್ತಿದ್ಯಾ? ಸೌಂದರ್ಯನ ಜೊತೆ ಮನೆಗೆ ಹೋಗ್ತೀನಿ. ಅಯ್ಯೋ, ತುಂಬ ಹೋಗ್ತಿದ್ದಾಳೆ. ಅವಳು ಚಿರು ಜೊತೆ ಹೋಗಿ ಬಿಡು. ಮತ್ತೆ ನಾವು ಆಟೋದು ಆಟೋದಲ್ಲ, ಈ ಮನೆ ತುಂಬ ಅಷ್ಟೊಂದು ಕಾರ್ ಇದೆಯಲ್ಲ, ನಾವು ಯಾಕೆ ಆಟೋದಲ್ಲಿ ಹೋಗ್ಬೇಕು? ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಕಣೆ. ಐಸ್ ಕ್ರೀಮ್ ಬನ್ನಿ ಮತ್ತೆ. ಸೌಂದರ್ಯ, ಏನೂ ಮಾಡೋಕ್ಕಾಗಲ್ಲಮ್ಮ. ನೋಡು, ಇವತ್ತು ನೀನು ಸೋಲ್ ಬರ್ದಿದೆ ಅಂತ ನಿನ್ನ ಹಣೆಯಲ್ಲಿ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಮುಂದಿನ ಎಲೆಕ್ಷನಲ್ಲಿ ನೀನೇ ಗೆಲ್ಲೋದು. ಗಾಯ ಆದಮೇಲೆ ಬುದ್ಧಿ ಹೇಳೋದು, ಸತ್ತ ಮೇಲೆ ಔಷಧಿ ಕೊಡೋದು ಎಲ್ಲ ಒಂದೇ. ಏನೂ ಪ್ರಯೋಜನ ಇಲ್ಲ. ಈಗ ನಾನು ಸೋತಿದ್ದೀನಿ, ನಾನು ಏನು ಮಾಡಲಿ? ಸೌಂದರ್ಯ, ನಾನು ನಿನಗೆ ಓಟ್ ಹಾಕಿದ್ದು, ನೀನು ನನ್ನ ನಂಬ್ತಾ ಇಲ್ಲ. ಬೇಕಾದ್ರೆ ನಾಳೆ ಲೇಡೀಸ್ ಕ್ಲಬ್ಗೆ ಹೋಗಿ CCTV ನೋಡು, ನಿನಗೆ ಗೊತ್ತಾಗುತ್ತೆ. ವೋಟಿಂಗ್ ಮೇಲೆ CCTV ರೆಕಾರ್ಡ್ ಮಾಡ್ತಾರೆ. ಮತ್ತೆ ಇನ್ನೇನು ಪ್ರೂವ್ ಮಾಡೋದು? ಧರ್ಮಸ್ಥಳಕ್ಕೆ ಹೋಗು, ಅಲ್ಲಿ ಮಂಜುನಾಥ ಸ್ವಾಮಿ ಮುಂದೆ ಆನೆ ಮಾಡಿ ನಾನು ಸೌಂದರ್ಯಂಗೆ ವೋಟ್ ಮಾಡೀನಿ ಅಂತ ಹೇಳು ಅಷ್ಟೇ. ಚಿಕ್ಕ ಮಾವ ಸುಮ್ಮನೆ ಇರಿ, ಏನು ಬೇಕಾಗಿಲ್ಲ. ಎಲ್ಲರೂ ನನಗೆ ವೋಟ್ ಮಾಡ್ತಾರೆ ಅಂತ ನಾನು ನಂಬಿದ್ದೆ ತಪ್ಪಾಯ್ತು. ಸೌಂದರ್ಯ ತಗೋ, ಏನಿದು? ನಿಂಬೆ ಶರ್ಬತ್ತು.
ಸೋತ್ ಸುಮ್ಮನಾಗಿದೆಯಲ್ಲ, ಕುಡಿದು ತಂಪಾಗಿ ಅಂತ ಶರ್ಬತ್ ತಂದಿರಬೇಕು. ರೀ ಭಾಸ್ಕರ್, ನಿಮ್ಮ ಮನಸ್ಸಿನ ಮಾತನ್ನು ನನ್ನ ಮೂಲಕ ಯಾಕ್ರಿ ಹೇಳಿಸ್ತೀರಾ? ಬರೀ ಇನ್ನೊಬ್ರಿಗೆ ಉರ್ಸೋದೇ ಆಗೋಯ್ತು ನಿಮ್ಮದು. ಕರೆಕ್ಟಾಗಿ ಹೇಳಿದ್ರಿ. ಎಷ್ಟೇ ಆಗಲಿ ನನ್ನ ಹೆಸರು ಸೂರ್ಯನ ಹೆಸರಲ್ವೇ? ಸೂರ್ಯನ ನೋಡಿದ್ರೆ ಕಣ್ಣುರಿಯತ್ತೆ, ಆದರೆ ಬೆಳಕೆ ಕೊಡೋದು. ಆದರೆ ನಿಮ್ಮನ್ನು ನೋಡಿದ್ರೆ ಮೈಯೆಲ್ಲ ಉರಿಯತ್ತಾ? ಸಾಕು ನಿಲ್ಸಿ. ಏನ್ ಕಾಮಿಡಿ ಶೋ ನಡೀತಾ ಇದೆಯಾ ಇಲ್ಲಿ? ಸಾರಿ ಸೌಂದರ್ಯ, ತಗೊಳಮ್ಮ, ನೀನು ತುಂಬ ಟಯರ್ಡ್ ಆಗಿದೆಯಾ ಅಂತ ತೊಗೊಂಡು ಬಂದೆ. ಏನು ಇಬ್ಬರೇ ಬರ್ತಾ ಇದ್ದೀರಾ? ಪ್ರೆಸಿಡೆಂಟ್ ಎಲ್ಲಿ? ಓಹ್, ಝೆಡ್ ಕ್ಯಾಟಗರಿ ಸೆಕ್ಯೂರಿಟಿ ಜೊತೆ ಬರ್ತಿದ್ದಾರಾ? ನಿಮ್ಮವ್ರ ಥರ ನಮ್ಮ ಪ್ರೆಸಿಡೆಂಟ್ ಅದೆಲ್ಲ ಬಿಲ್ಡಪ್ ತಗೊಳ್ಳಲ್ಲ. ಸಾರಿ ಸೌಂದರ್ಯ, ಐನೋ ಪ್ರತಿ ವರ್ಷ ನೀವೇ ಗೆಲ್ತಿದ್ರಿ ಅಂತ, ಆದರೆ ಈ ವರ್ಷ ನಮ್ಮ ಜಾಜಿ ಗೆದ್ದಿದ್ದಾರೆ. ಆ್ಯಕ್ಚುಲಿ ಇದು ಗುಡ್ ನ್ಯೂಸೇ. ಇನ್ನು ಮುಂದೆ ನೀವು ಲೇಡೀಸ್ ಕ್ಲಬ್ ಹೋಗೋ ಅವಶ್ಯಕತೆನೇ ಇಲ್ಲ, ಆರಾಮಾಗಿರಿ. ಅದನ್ನೆಲ್ಲ ಜಾಜಿ ನೋಡ್ಕೋತಾಳೆ. ಹೌದೌದು, ಹೊಸ ಪ್ರೆಸಿಡೆಂಟ್ ಅಲ್ವಾ? ಎಷ್ಟೇ ಆಗಲಿ ನಾವು ಜಾಜಿ ಪರವಾಗಿ ನಿಂತಿದ್ವಲ್ಲ. ಅಂದರೆ ನೀವು ಯಾರ ಪರ ನಿಲ್ತಿರೋ ಅವರೇ ಗೆಲ್ತಾರೆ ಅಂತನಾ? ಅದಕ್ಕೆ ನಮ್ದವ್ರು ಯಾರೋ ಇವತ್ತವ್ರಿಗೆ ಕೈ ಕೊಟ್ಟರು, ಅದಕ್ಕೆ ಇವತ್ತವ್ರು ಸೋತಿದ್ದು. ನಮ್ದವ್ರು ಯಾಕೆ ಕೈ ಕೊಡ್ತಾರೆ? ನಂಬಿಕೆ ಕಮ್ಮಿ ಆಗಿದ್ದಕ್ಕ? ಎಕ್ಸಾಕ್ಟ್ಲಿ. ಅಂದರೆ ಅದಕ್ಕೆ ಮೇಲೆ ಎಲ್ರಿಗೂ ನಂಬಿಕೆ ಕಡಿಮೆ ಆಗಿದೆ ಅಂತನಾ? ಅಫ್ಕೋರ್ಸ್ ಚಿರಾಗ್, ಅದಕ್ಕೆ ತಾನೇ ಯಾರೂ ಓಟ್ ಹಾಕಿಲ್ಲ. ಎಲೆಕ್ಷನಲ್ಲಿ ಚೆನ್ನಾಗಿ ದುಡ್ಡು ಖರ್ಚು ಮಾಡಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಪಾರ್ಟಿಯವ್ರೇನು ದುಡ್ಡು ಖರ್ಚು ಮಾಡಿಲ್ವಾ? ಆದರೆ ಏನು ಮಾಡೋದು, ಗೆಲುವು ನಮ್ಮ ಹಣೆಯಲ್ಲಿ ಬರ್ತಿತ್ತು. ಮೇಡಮ್, ಇವತ್ತು ತುಂಬ ಖುಷಿಯಾಗಿದ್ದೀನಿ. ಎಲೆಕ್ಷನ್ ಗೆದ್ದಿರೋ ಖುಷಿಗೆ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಯಾವ ಸ್ವೀಟ್ ಇಷ್ಟ ಅಂತ ಹೇಳಿ ಅದೇ ಸ್ವೀಟ್ ಮಾಡ್ತೀನಿ. ಜಾಜಿ, ಗೆದ್ದಿದ್ದು ನೀವು, ನಿಮ್ಗೆ ಯಾವ ಸ್ವೀಟ್ ಇಷ್ಟನೋ ಅದನ್ನೇ ಮಾಡಿ. ಇನ್ನು ಮುಂದೇನು ಯಾವಾಗಲೂ ನೀವೇ. ಬೇಡ, ಇನ್ಯಾರನ್ನಾದ್ರೂ ನಿಲ್ಸೋಣ. ಆ್ಯಕ್ಚುಲಿ ಜಾಜಿ ಪಾಪ ಸೌಂದರ್ಯ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾವ ಸೀಟ್ ಬೇಕು ಅಂತ ಕೇಳಿ ಅದನ್ನೇ ಮಾಡಿಸಿ. ಸೌಂದರ್ಯ